ನಾವು ಎಷ್ಟು ಕಪ್ಪಗಿದ್ರೂ ಒಂದೇ ದಿನ ಇದನ್ನು ಅಪ್ಲೈ ಮಾಡೋದ್ರಲ್ಲಿ ನಮ್ಮ ಸ್ಕಿನ್ನಲ್ಲಿ ಮಿರಾಕಲ್ ಚೇಂಜಸ್ ಆಗುತ್ತೆ. ಅಂದರೆ 90% ಅಷ್ಟು ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಪ್ ಮಾಡುತ್ತೆ. ಸೊ ಮೆಲಾನಿನ್ ಪ್ರೊಡಕ್ಷನ್ ಇದ್ರೇ ಅಲ್ವಾ ನಮಗೆ ಸ್ಕಿನ್ನು ಡಾರ್ಕ್ ಆಗಿರುತ್ತೆ. ಅದಕ್ಕೆ ಫುಲ್ ಸ್ಟಾಪ್ ಹೇಳೋ ಸ್ಕಿನ್ ವೈಟ್ನಿಂಗ್ ಕ್ರೀಮ್. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಕ್ರೀಮ್ನ ಮನೆಯಲ್ಲಿ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿಯಾದ ಅಲರ್ಜಿ ಇರಲ್ಲ. ಸೊ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಎಷ್ಟು ಅದ್ಭುತವಾಗಿದೆ ನೋಡಿ ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್. ಆಗಲೇ ಇಂಟ್ರಡಕ್ಷನಲ್ಲಿ ನೋಡಿದ್ದೀರಾ ನೀವು ಯಾವ ಥರ ಕ್ರೀಮ್ನ ರೆಡಿ ಮಾಡಿದೆ ಯಾವುದಕ್ಕೆ ಅಂತ ಅಲ್ವಾ. ಇದೇ ಕ್ರೀಮು ನೀವು ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋದರೆ ನಿಮಗೆ ಕಮ್ಮಿ ಅಂದರೆ 1,000 ರೂಪಾಯಿ ಆಗುತ್ತೆ. ಅದು ನಿಮ್ಗೇನು ಗೊತ್ತಾಗುತ್ತೆ ಅದು ನಿಮ್ಗೆ ಸೂಟ್ ಆಗುತ್ತೋ ಇಲ್ವೋ. ಮಾರ್ಕೆಟಲ್ಲಿನ ನಿಮಗೆ ಪ್ಯಾಚ್ ಟೆಸ್ಟ್ ಮಾಡೋಕ್ಕೆ ಬಿಡ್ತಾರಾ? ಡೆಫಿನೆಟ್ ಆಗಿಲ್ಲ. 100ರಲ್ಲಿ ಒಬ್ರಿಗೋ ಇಬ್ರಿಗೋ ಒಂದು 10%ಗೆ ಸೂಟ್ ಆಗುತ್ತೆ. ಎಟ್ಟಾಗೇನು ಕೆಮಿಕಲ್ ಹಾಕಿರ್ತಾರೆ ಅಲ್ವಾ. ಇವಾಗ ನಾನು ಹೇರ್ ಡೈದೊಂದು ಮಾಡಿದೆ ಅಲ್ವಾ, ಕೆಮಿಕಲ್ದು ಇರುತ್ತಲ್ಲ. 10 ನಿಮಿಷದಲ್ಲಿ ಕಪ್ಪಗಾಗುತ್ತೆ ಬಿಳಿ ಕೂದಲು, ಅರ್ಧ ಗಂಟೆಲಿ ಕಪ್ಪಗಾಗುತ್ತೆ ಬಿಳಿ ಕೂದಲು. ಅಂದರೆ ಕೆಮಿಕಲ್ ಇರುತ್ತೆ. ಕೆಮಿಕಲ್ ಇಲ್ಲದೇ ಯಾವುದೂ ಇನ್ಸ್ಟೆಂಟಾಗಿ ಆಗಲ್ಲ. ಆ ನಿಟ್ಟಿನಲ್ಲಿ ವಿತೌಟ್ ಕೆಮಿಕಲ್ 1 ತಿಂಗಳು ನೀವು ಸ್ಟೋರ್ ಮಾಡ್ಕೊಳ್ಬಹುದಾದ ಸ್ಕಿನ್ ವೈಟ್ನಿಂಗ್ ಕ್ರೀಮ್. ಇದು ಬರೀ ಮನೇಲಿ ಆರ್ಗ್ಯಾನಿಕ್ ಆಗಿ ಪ್ರತಿಯೊಬ್ಬರೂ ಮಾಡ್ಕೊಳ್ಬೋದು. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಯೂಸ್ ಮಾಡ್ಬೋದು. ಇದರಲ್ಲಿ ನಾನು ಯಾವ ಕೆಮಿಕಲು ಹಾಕಿಲ್ಲ. ಎಲ್ಲ ನಮ್ಮ ಅಡುಗೆ ಮನೇಲಿರೋ ವಸ್ತುಗಳು ನಾವು ಪ್ರತಿದಿನ ಉಪಯೋಗಿಸೋ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಇವತ್ತು ಮಾಡಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. 5 ಪೈಸಾ ಖರ್ಚಿಲ್ಲ. ಅದು ಅಲೋವೆರಾ ಜೆಲ್ ಗಿಡ ನಿಮ್ಮ ಮನೇಲಿತ್ತು ಅಂದರೆ 5 ಪೈಸಾನೂ ಇಲ್ಲ ಖರ್ಚು. ಅದೊಂದು ಕೊಂಡ್ಕೊಳ್ಳಿ. ಯೂಶ್ವಲಿ ನಮ್ಮ ರೆಮಿಡೀಸ್ ಮಾಡೋರು ಪ್ರತಿಯೊಬ್ಬರು ಅದನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾ ಇವತ್ತು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಕೇವಲ 3 ಪದಾರ್ಥಗಳನ್ನ ಬಳಸಿದ್ದೀನಿ. ಆರ್ಗ್ಯಾನಿಕ್ ಸ್ಕಿನ್ ವೈಟ್ನಿಂಗ್. ಎಷ್ಟೇ ಕಪ್ಪು ನೋಡಿ ಈ ಕಲರ್ ಇದ್ರೂ ನಿಮ್ಮ ಸ್ಕಿನ್ನು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. 1 ದಿನದಲ್ಲಿ ಅದು ಮ್ಯಾಜಿಕ್ ಆಗುತ್ತೆ. ಅಂಥ ಕ್ರೀಮ್ ತಂದಿದ್ದೀನಿ. ಫುಲ್ ನಿಮ್ಮ ಮುಖದಿಂದ ಪಾದದವರೆಗೂ ಅಪ್ಲೈ ಮಾಡ್ಬೋದು. ಏನೋ ಭಯಪಡೋದು ಬೇಡ. ಅದು ಏನಂತೀವಿ ಪ್ಯಾಚ್ ಟೆಸ್ಟ್ ಬೇಡ. ಅದರಲ್ಲಿ ಉಪಯೋಗಿಸಿರೋ 3 ಪದಾರ್ಥಕ್ಕೂ. ಬಟ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಹೇಳಬೇಕಾಯ್ತು. ಓಕೆನಾ. ಯಾವ ರೀತಿ ರೆಡಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು. ಇಲ್ಲಿ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಮೊಳಕೆ ಬರೆಸಿದ್ದೀನಿ ನೋಡಿ, ಕಾಣ್ತಿದೆಯಾ. ಇದು ನೆನೆಸ್ಬಿಟ್ಟು ಒಂದು 5-6 ಅವರ್ಸ್ ನೆನೆಸ್ಬಿಟ್ಟು ಮೊಳಕೆ ಬರೆಸಿರೋದು ಒಂದು ನೈಟ್. ಓಕೆ. ಸೊ ಇದು ಜಾಸ್ತಿ ಕ್ರೀಮ್ ಮಾಡ್ಕೊಳ್ಳೋದ್ರಿಂದ ನಾನು 2 ಕ್ರೀಮ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಕಿನ್ ವೈಟ್ನಿಂಗ್, ಒಂದು ಡೇ ಕ್ರೀಮ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ನೆನೆಸ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಭಾಗ ಅಷ್ಟೇ ಉಪಯೋಗ ಮಾಡೋದು ಇವತ್ತಿನ ವೀಡಿಯೋಗೆ. ಓಕೆ. ಇದನ್ನು ಪಕ್ಕಕ್ಕೆ ಇಡ್ತೀನಿ. ಮತ್ತು ಇಲ್ಲಿ ಯಾವುದಾದ್ರೂ ಅಕ್ಕಿ ತೊಗೊಳ್ಳಿ. ನನ್ನ ಹತ್ರ ಬಾಸ್ಮತಿ ರೈಸ್ ಇತ್ತು, ಸೊ ನಾನು ಬಾಸ್ಮತಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ನಾರ್ಮಲ್ ಸೋನಾ ಮಸೂರಿ ಇದ್ದರೆ ತೊಗೊಳ್ಳಿ. ಅದಕ್ಕೊಂದು 4ರಿಂದ 5 ಬಾದಾಮಿನ ಒಂದು 4ರಿಂದ 5 ಅವರ್ ನೆನೆ ಹಾಕಬೇಕು. 4ರಿಂದ 5 ಓವರ್ ನೈಟ್ ಹಾಕಿದ್ರೂ ತೊಂದರೆ ಇಲ್ಲ. ಓಕೆ. ಇದು ನೀರು ಬಸ್ಕೊಳ್ಳೋಂಗಿಲ್ಲ. ಇದು ಮುಳುಗಷ್ಟು ನೀರು ಹಾಕಬೇಕು. ನಂಬರ್ 1 ಮುಳುಗಷ್ಟು ಅಷ್ಟೇ ನೀರು ಹಾಕಬೇಕು. ಯಾಕಂದರೆ ಇದು ನೀರು ಅಷ್ಟೇ ನಮ್ಮ ಮೆಜರ್ಮೆಂಟ್. ಇವತ್ತು ನಾವು 3 ದಿನಕ್ಕೆ ಸ್ಟೋರ್ ಮಾಡ್ಕೊಳ್ತೀವಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು 1 ತಿಂಗಳು ಹತ್ತಿರ 25 ದಿನದಿಂದ 1 ತಿಂಗಳ ಬರುತ್ತೆ ಕ್ರೀಮು. ಆಯಿತಾ. ಅಕಸ್ಮಾತ್ ಹೇಮ ನಾವು ಹಸಿ ಹಾಲು ಹಾಕ್ತೀವಿ ಅಂದರೆ ನಾನು ನೀರೆಲ್ಲಿ ಹಾಕಿದ್ನೋ ಅಲ್ಲಿ ನೀವು ಹಸಿ ಹಾಲು ಹಾಕ್ಬೋದು. ಓಕೆ. ಸೊ ನಾನು ಹೇಳ್ದಂಗೆ ಇದು ನಾನೊಂದು ಮಿಕ್ಕಿದ್ದು ನಾನು ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗೆ ಮಾಡ್ಕೊಳ್ತೀನಿ. ಅದು ನೆಕ್ಸ್ಟ್ ವೀಡಿಯೋ ಬರುತ್ತೆ. ಇವಾಗ ಇದನ್ನು ನಾನು ರುಬ್ಕೊಳ್ತೀನಿ. ಇದು ಮುಳುಗಷ್ಟು ಫ್ರೆಂಡ್ಸ್ ಅಕ್ಕಿ ಹಾಕಿದ್ದೀನಿ. ಸುಮಾರು 2 ಚಮಚದಷ್ಟು ಅಕ್ಕಿ ಹಾಕಿದ್ದೀನಿ. ನಾನು ಬಾಸ್ಮತಿ ಇತ್ತು ಅಂತ ಹಾಕ್ತೆ. ನೀವು ಸೋನಾ ಮಸೂರಿ ಆದರೂ ಹಾಕ್ಕೊಳ್ಬೋದು. ಇಡ್ಲಿ ದೋಸೆ ಅಕ್ಕಿ ಹಾಕೋಕ್ಕೆ ಬರೋಲ್ಲ, ಜೀರಾ ರೈಸ್ ಹಾಕೋಕ್ಕೆ ಬರೋಲ್ಲ, ಕೆಂಪಕ್ಕಿ ಹಾಕೋಕ್ಕೆ ಬರೋಲ್ಲ. ಓಕೆ. ಇವಾಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ. ಫ್ರೆಂಡ್ಸ್ ನೋಡಿ, ಈ ಥರ ಆಗಬೇಕು ನಿಮಗೆ ಪೇಸ್ಟು. ನೋಡಿ ಈ ಥರ ಬರಬೇಕು. ಫೈನ್. ನೊರೆ ಬರಬೇಕು. ಈಗ ನಾನು ಇದನ್ನು ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಹೀಟ್ ಮಾಡ್ಕೊಳ್ಬೇಕು. ತೋರಿಸ್ಕೊಳ್ಳಿ. ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ. ನಮಗೆ ಸುಮಾರು ಇಲ್ಲಿ 1 ತಿಂಗಳಾಗಷ್ಟು ಕ್ರೀಮ್ ನಾನು ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋನೇ. ಇದು ಫುಲ್ ಬಾಡಿ ನೀವು ಯೂಸ್ ಮಾಡ್ಬೋದು. ಸ್ಕಿನ್ ವೈಟ್ನಿಂಗ್ ಮತ್ತು ಮಾಯಿಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ ಕ್ರೀಮ್. ನೀವೆಷ್ಟೇ ಕಪ್ಪುಗಿದ್ರೂ ಇದು ನ್ಯಾಚುರಲ್ ಬ್ಲೀಚಿಂಗು.
ನಾನಿವತ್ತಿನ ವಿಡಿಯೋ ನಿಮ್ಗೆ ಶೇರ್ ಮಾಡ್ತಾ ಇರೋದು. ನೀವು ಅದೇ ಮಾರ್ಕೆಟಲ್ಲಿ ಕೆಮಿಕಲ್ ಬೇಸ್ಡ್ ಅಂದರೆ ನೀವು ಫುಲ್ ಮೈಗೆ ಬ್ಲೀಚ್ ದಿನ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕ್ರೀಮ್ನ ನಾನು. ಇದನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ. ಈ ಜ್ಯೂಸ್ ನಮಗೇನು ಬಂದಿದೆಯೋ ಎಕ್ಸ್ಟ್ರಾಕ್ಟು, ಇದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಕ್ರೀಮ್ಗೆ ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇದು ಸಿಮ್ಮಲ್ಲಿ ಇರಬೇಕು, ತಿರುಗಿಸ್ತಾನೇ ಇರಬೇಕು. ಇದನ್ನು ಕಂಪ್ಲೀಟ್ ಸಿಮ್ಮಲ್ಲಿ ಇರಬೇಕು, ಬಿಡದೇ ಇರೋದು ಕೈ ಹಾಕಬೇಕು. ಇಲ್ಲಾಂದರೆ ನೋಡಿ ಈಗಾಗಲೇ ಗಟ್ಟಿಯಾಗೋಕ್ಕೆ ಶುರು ಆಗಿದೆ ಅದು. ಇದು ಫುಲ್ಲು ಮೆಲ್ಟಾಗಿದ ತಕ್ಷಣ ಇಷ್ಟೇ, ಸೊ ನಮ್ಮ ಕ್ರೀಮ್ ರೆಡಿ ಇದೆ. ಜಾಸ್ತಿ ಗಟ್ಟಿಯಾಗೋಕ್ಕೆ ಬಿಡಬಾರ್ದು, ಯಾಕಂದರೆ ನೋಡಿ ನಾವು ಇದನ್ನು ಸ್ಟೋರ್ ಮಾಡಬೇಕಾಗುತ್ತೆ. ಸೊ ಒಂದು 2 ನಿಮಿಷ ಇದನ್ನು ಈ ಥರ ಮಾಡೋಣ, ಸೊ ದಟ್ ಅದು ಈವನ್ ಆಗಿ ಹೀಟ್ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ. ನೋಡಿ ಈಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈ ಪಾತ್ರೆಯಲ್ಲಿ ಇದ್ದರೆ ಹೀಟ್ ಜಾಸ್ತಿ ಬಂದ್ಬಿಡುತ್ತೆ. ತೀರಾ ಗಟ್ಟಿ ಮಾಡ್ಕೊಳ್ಬೇಡಿ. ನಾನು ನೋಡಿ ಈ ಹದ ನಿಮ್ಮ ಜೊತೆ 1 ನಿಮಿಷ ಶೇರ್ ಮಾಡ್ತೀನಿ. ನೋಡಿ ಕ್ರೀಮ್ ಕನ್ಸಿಸ್ಟೆನ್ಸಿ ಇನ್ನೊಂದು ಚೂರು ಬಿಟ್ಟರೆ ನಿಮಗೆ ಅದು ಜಾಸ್ತಿ ಆಗೋಗುತ್ತೆ. ಓಕೆ, 2 ಮಿನಿಟ್ಸ್ ಇದು ರೆಸ್ಟ್ ಮಾಡಿ. ಓಕೆ, ಕಂಪ್ಲೀಟಾಗಿ ಇದು ಆರಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಪರೆಂಟ್ ಆಗಿರೋ ಅಲೋವೆರಾ ಜೆಲ್, ಆಯಿತಾ. ಯಾವುದು ಕಲರ್ಡ್ ಇರಬಾರ್ದು, ಟ್ರಾನ್ಸ್ಪರೆಂಟ್ ಆಗಿರೋ. ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದ್ರೂ ನೀವು ಇಡ್ಬೋದು. ಸೊ ಈ ಥರ ಒಂದು ಡಬ್ಬಲ್ಲಿ ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದ್ರೂ ನಾನು ಹೇಳ್ದಂಗೆ 20 ರಿಂದ 25 ದಿನ ನಾನು ಹೇಳಿದ್ದೀನಿ. ಹಾಲು ಉಪಯೋಗಿಸಿದ್ರೆ ನಿಮಗೆ ಅಷ್ಟು ದಿನ ಅದು ಇದಿರಲ್ಲ, ಆಯಿತಾ. ಸೊ ನೀವು ನೀರು ಹಾಕೋದ್ರಿಂದ ಅದೇ ನಾ ಹೇಳಿದ ಮೆಜರ್ಮೆಂಟ್ ನೀರೇ ಹಾಕಬೇಕು, ಜಾಸ್ತಿ ಹಾಕೋಂಗಿಲ್ಲ. ಓಕೆ, ಸೊ ಈ ಅದ್ಭುತವಾದ ಕ್ರೀಮು ನೀವು ಮನೇಲಿ ಇವತ್ತೇ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಅದ್ಭುತವಾದ ಕ್ರೀಮ್ನ ಯಾವಾಗ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಸ್ನಾನಕ್ಕೆ ಹೋಗೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ಫುಲ್ ಬಾಡಿಗೆ ಅಪ್ಲೈ ಮಾಡಿ. ಅಥವಾ ನಮಗೆ ಇಲ್ಲಪ್ಪ ಕೆಲವ್ರಿಗೆ ಏನು ಗೊತ್ತಾ, ಕತ್ತೆಲ್ಲ ಬೆಳ್ಳಗಿರುತ್ತೆ, ಮುಖ ಕಪ್ಪಿರುತ್ತೆ. ಸೊ ಮುಖಕ್ಕೆ ಅಪ್ಲೈ ಮಾಡಿ ಒಂದು 10 ನಿಮಿಷ ಬಿಟ್ಟು ನೀವು ಸ್ನಾನಕ್ಕೆ ಹೋಗಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಜಸ್ಟ್ ನೋಡಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ಅಂತ ಹೇಳಿದ್ದೀನಲ್ವ, ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. 1 ತಿಂಗಳಾದರೂ ಇದು ಏನೂ ಆಗಲ್ಲ. ಸೊ ಇದು ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಬೇಕಾದ್ರೆ ನಾವು ಫುಲ್ ಬಾಡಿಗೆ ಅಪ್ಲೈ ಮಾಡ್ತೀನಿ ಅಂದರೆ ನೀವು ಸ್ನಾನದ ಮನೆಗೆ ಹೋಗಿ ಅಪ್ಲೈ ಮಾಡಿ ಚೆನ್ನಾಗಿ ನೋಡಿ. ನಾನು ಯಾವ ರೀತಿ ಮಸಾಜ್ ಮಾಡ್ತಾಯಿದ್ದೀನಿ ಆ ಥರ ಇರಬೇಕು. ಓಕೆ, ಈಗ ಒಂದು 10 ನಿಮಿಷ ಹೀಗೆ ಬಿಟ್ಬಿಡಿ. 10 ನಿಮಿಷ ಬಿಟ್ಟು ನಾನು ನಿಮಗೆ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ. ಕೆಲವ್ರಿಗೆ ಏನು ಗೊತ್ತಾ, ಕತ್ತೆ ಬೆಳ್ಳಗಿರುತ್ತೆ, ಮುಖ ಕಪ್ಪಗಿರುತ್ತೆ, ಕೈಕಾಲು ಕಪ್ಪಗಿರುತ್ತೆ. ಸೊ ಅಂಥವ್ರು 1 ದಿನದಲ್ಲೇ ನಿಮಗೆ ರಿಯಾಕ್ಷನ್ ಗೊತ್ತಾಗ್ಬಿಡುತ್ತೆ. ಮತ್ತು ಇದರಲ್ಲಿ ನಾನು ಬಳಸಿರೋದು ಅಕ್ಕಿ, ಬಾದಾಮಿ ಮತ್ತು ಅದ್ಭುತವಾದ ಅಲೋವೆರಾ ಜೆಲ್, ಹೆಸರು ಕಾಳು ಬ್ಲೀಚಿಂಗ್ ಏಜೆಂಟ್ ಅಲ್ವಾ. ಸೊ ಇದೊಂದು 10 ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, 10 ನಿಮಿಷ ಆಗಿದೆ. ಈಗ ಫೇಸ್ನು ನೋಡಿ, ನಿಮಗೆಲ್ಲೂ ಫೇಸು ಇದಾಗಲ್ಲ, ಅದಕ್ಕೆ ನಾನು ಬಾದಾಮಿ ಹಾಕಿರೋದು ಮಾಯಿಶ್ಚರೈಸರ್ಗೆ. ಈಗ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ. ಓಕೆ, ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಹೆಂಗಿದೆ. ನಾನು ಅದಕ್ಕೆ ಹಣೆಗೆ ಹಾಕಿಲ್ಲ, ಹಣೆಗೂ ಕೆನ್ನೆಗೆ
ನೋಡಿ ಹಣೆಗೂ ಕೆನ್ನೆಗೆ ಡಿಫ್ರೆನ್ಸ್ ನೋಡಿ. ಡಿಫ್ರೆನ್ಸ್ ನೋಡ್ಬೋದು ನೀವು ಹಣೆಗೆ. ಅದಕ್ಕೆ ನಾನು ಹಣೆಗೆ ಹಾಕಿಲ್ಲ ಕ್ರೀಮು. ಓಕೆ, ಸ್ಕಿನ್ ವೈಟ್ನಿಂಗ್ ಕ್ರೀಮ್ ನನಗೆ ತುಂಬ ಏನಂತೀವಿ ವಾಟ್ಸಪ್ಪಲ್ಲೂ ಕೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ಅದರದ್ದು ವೀಡಿಯೋ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಅದು ಯೂಸ್ ಆಗುತ್ತೆ. ಓಕೆ, ಇದನ್ನು 2 ಸಲ ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವು ಯಾವ್ಯಾವ ಸೋಪ್ ಯೂಸ್ ಮಾಡ್ತೀರೋ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಯಾರ್ಯಾರು ಮುಲತಿ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಲ್ಲ ಅವ್ರಿಗೆ. ಓಕೆ, ಇನ್ನೊಂದು 2 ನಿಮಿಷ ಇರಿ, ಇನ್ನೂ ಗ್ಲೋ ಜಾಸ್ತಿ ಆಗುತ್ತೆ ಅಂಥ ಕ್ರೀಮ್ ಇದು. ಏನೋ ಒಂದು ಸಲ ಅಪ್ಲೈ ಮಾಡಿದ್ವಾ ಬಿಟ್ವಾ ಇಲ್ಲ, ಡೆಫಿನೆಟ್ ಆಗಿಲ್ಲ. ಹಣೆಯಲ್ಲಿ ಯಾಕೆ ಗ್ಲೋ ಇಲ್ಲ ನೋಡಿ. ಸೊ ಅಕ್ಕಿದು ಬೆನಿಫಿಟ್. ಕೊರಿಯನ್ ಸ್ಕಿನ್ ಅಂತಾರೆ, ಅವ್ರು ಏನು ಮಾಡಲ್ಲ, ಊಟ ಮಾಡೋ ಅಕ್ಕಿಲ್ಲ ಅವ್ರದ್ದು ರೆಮಿಡೀಸ್ ಇರೋದು. ವರ್ಲ್ಡ್ ವೈಡ್ ಫೇಮಸ್. ಇನ್ನೂ ಒಂದು 5 ನಿಮಿಷ ಬಿಟ್ಟರೆ ಇನ್ನೂ ಗ್ಲೋ ಜಾಸ್ತಿ ಆಗುತ್ತೆ. ಕಾಣಿಸಿದ್ಯಾ ನಿಮಗೆ? ಸೊ ಹಣೆಗೆ ಅದಕ್ಕೆ ಮಾಡಿಲ್ಲ ನಾನು. ನಿಮ್ಮ ಎದುರಿಗೆ ರೆಮಿಡಿ ಮಾಡಿದ್ದೀನಲ್ವಾ, ಏನೂ ಗಿಮಿಕ್ಕು ಮಾಡಿಲ್ಲ ನಾನು. ಓಕೆ, ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ. ನಾ ಹೇಳ್ದಂಗೆ 10 ನಿಮಿಷ ಬಿಟ್ಟು ಮಸಾಜ್ ಮಾಡಿ ವಾಶ್ ಮಾಡ್ಕೊಳ್ಳಿ. ಎಲ್ಲೂ ಸೋಪ್ ಯೂಸ್ ಮಾಡಬೇಡಿ. ಇನ್ನೂ ಕೆಲವರಿಗೆ ಮುಲತಿ ಸೋಪು ಕೊಡಬೇಕಾಗಿದೆ. ಈಗ ತುಂಬ ಏನಂತೀನಿ, ನಾನು ಒಬ್ಬಳೇ ಇರೋದು ಮಾಡೋದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಓಕೆನಾ, ಸ್ವಲ್ಪ ತಡ ಆಗುತ್ತೆ, ಡೆಫಿನೆಟಾಗಿ ಬರುತ್ತೆ. ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ನ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಲ್ಲ. ಹೊಸಬ್ರು ಯಾರಾದರೂ ನೋಡ್ತೀರ ನನ್ನ ಚಾನಲ್ನ, ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಿಮ್ಮ ಜಾಬಿಂದ ₹1 ಖರ್ಚಾಗಲ್ಲ. ಅದೇ ರೀತಿ ನಮಗೂ ಏನೋ ₹1 ಯೂಟ್ಯೂಬ್ ಕೊಡಲ್ಲ. ಟರ್ಮ್ಸ್ ಆಫ್ ಕಂಡೀಷನ್ಸ್ ಇದೆ ಅಂತ ಹೇಳ್ತಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. 3 ಪದಾರ್ಥ: ಅಕ್ಕಿ, ಬಾದಾಮಿ, ಹೆಸರು ಕಾಳು.